ಹವಾಲಾ ಡೀಲ್, ಅಂತಾರಾಷ್ಟ್ರೀಯ ಸ್ಮಗ್ಲಿಂಗ್ ನಂಟು. ಹೀಗೆ ರನ್ಯಾ ಮೇಲೆ ಕೇಳಿ ಬಂದಿರುವಂತದ್ದು 10 ಹಲವು ಆರೋಪಗಳು. ಡಿಆರ್ಐ ಮಾಡ್ತಾ ಇರುವಂತಹ ಆರೋಪ, ರನ್ಯಾ ಕ್ರಿಮಿನಲ್ ಮೈಂಡ್ ಅಂತ ಡಿಆರ್ಐ ಪರ ವಕೀಲರು ಹೇಳಿದ್ದಾರೆ. ಕ್ರಿಮಿನಲ್ ಮೈಂಡ್ ಇರೋದನ್ನ ನೋಡಿದ್ರೆ ಆಕೆ ಜೈಲಲ್ಲೇ ಇರಬೇಕು. ಇಷ್ಟು ಚಿನ್ನ ಖರೀದಿ ಮಾಡೋದಕ್ಕೆ ಹಣ ಎಲ್ಲಿಂದ ಬಂತು? 14 ಕೆಜಿ ಚಿನ್ನ, ಇದು ಮೊದಲನೇ ಬಾರಿ ಅಲ್ಲ, ಈ ಹಿಂದೆ ಕೂಡ ಆಗಿದೆ ಅನ್ನುವಂಥ ಅನುಮಾನ ಡಿಆರ್ಐಗಿದೆ. ಹವಾಲಾ ಮೂಲಕ ಚಿನ್ನದ ಬದಲು ನಗದು ವರ್ಗಾವಣೆಯಾಗುತ್ತೆ. ಈಕೆ ದುಬೈ ನಿವಾಸಿ ಎಂಬಂತೆ ಐಡೆಂಟಿಟಿ ಕಾರ್ಡ್ ಕೂಡ ಇದೆ. ಪ್ರೋಟೋಕಾಲ್ ಆಫೀಸರ್ ನೆರವಿನಲ್ಲೇ ಚಿನ್ನ ಸ್ಮಗ್ಲಿಂಗ್ ಆಗಿದೆ. ರನ್ಯಾಗೆ ಅಂತಾರಾಷ್ಟ್ರೀಯ ಸ್ಮಗ್ಲಿಂಗ್ ಜಾಲದ ನಂಟಿದೆ ಎನ್ನುವ ಶಂಕೆಯನ್ನ ಈಗ ವ್ಯಕ್ತಪಡಿಸ್ತಾ ಇರುವಂತದ್ದು ಡಿಆರ್ಐ. ಎಲ್ಲ ಆಂಗಲ್ನಲ್ಲೂ ಕೂಡ ಡಿಆರ್ಐ ತಂಡ ತನಿಖೆ ನಡೆಸ್ತಾ ಇದೆ. ಈಕೆ ಪ್ರೊಫೆಷನಲ್ ಸ್ಮಗ್ಲರ್ ಅನ್ನುವಂಥ ರೀತಿಯಲ್ಲಿ ಆರೋಪವನ್ನ ಡಿಆರ್ಐ ಮಾಡ್ತಾ ಇದೆ. ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ಈಗ ಸಂಗ್ರಹಿಸೋದಕ್ಕೆ ಮುಂದಾಗಿದೆ. 10 ಹಲವು ಆರೋಪಗಳು ಈಗ ರನ್ಯಾ ಮೇಲೆ ಕೇಳಿ ಬರ್ತಾ ಇರುವಂಥದ್ದು. ನನಗೇನೂ ಗೊತ್ತಿಲ್ಲ, ನಾನು ಇದು ಫಸ್ಟ್ ಟೈಮ್ ಚಿನ್ನ ಸಾಗಾಟ ಮಾಡಿದಕ್ಕೆ ಸಂಬಂಧಪಟ್ಟಂತೆ ರನ್ಯಾ ಕೊಟ್ಟಂತಹ ಹೇಳಿಕೆಗಳದು. ಆದರೆ ಈಗೆಗೆ ಹೇಗೆ ದುಡ್ಡು ಬಂತು, ಯಾವ ದುಡ್ಡಿಂದ ಖರೀದಿ ಮಾಡಿದ್ಲು, ಯಾರು ಕೊಟ್ಟರು, ಜೊತೆಗೆ ಯಾರಿಗೆ ತಲುಪಿಸೋದಕ್ಕೆ ಈಕೆ ಹೋಗ್ತಾ ಇದ್ಲು, ಇದೊಂದು ಹವಾಲಾ ಹಗರಣ. ಈ ಹಿನ್ನೆಲೆಯಲ್ಲಿ ಒಬ್ಬರಲ್ಲ, ಇದೊಂದು ಸಿಂಡಿಕೇಟ್ ವರ್ಕ್ ಮಾಡ್ತಾ ಇದೆ ಅಂತಂದ್ರೆ ಅದರಲ್ಲಿ ಪ್ರಮುಖ ಪಾತ್ರ ರನ್ಯಾದಾಗತ್ತೆ. ಹಾಗಾಗಿ ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆ ನಡೆಸೋದಕ್ಕೆ ಮುಂದಾಗಿದೆ. ಜೊತೆಗೆ ಈಕೆ ಕ್ರಿಮಿನಲ್ ಮೈಂಡ್ ಇದ್ದಾಳೆ ಅಂತ ಡಿಆರ್ಐ ಹೇಳ್ತಾ ಇದೆ.